26 ಹಿಂದೂಗಳ ನೆತ್ತರಹರಿಸಿದಂತಹ ಪಾಕ್ ಪಿಶಾಚಿಗಳಿಗೆ ಭಾರತೀಯ ಸೇನೆ ಸಿಂಧೂರದ ಶಕ್ತಿ ಏನಂತ ತೋರಿಸಿಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಮಡಿದವರ ಕುಟುಂಬಸ್ಥರು ಸೇನೆಗೆ ಸೆಲ್ಯೂಟ್ ಅನ್ನು ಮಾಡಿದರು. ಸೇನೆ ಜೊತೆಗೆ ಇರ್ತೀವಿ ಅಂತ ವಿಪಕ್ಷಗಳ ನಾಯಕರು ಕೂಡ ಘೋಷಿಸಿದರು. ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ತಿದ್ದಂತೆ ಇಡೀ ದೇಶವೇ ಸಂಭ್ರಮದಲ್ಲಿ ತೇಲಾಡಿದೆ. ಭಾರತೀಯರ ಪಾಲಿಗೆ ಇವತ್ತೇ ದೀಪಾವಳಿ ಅಂತ ಹಳ್ಳಿಯಲ್ಲೂ ಸಂಭ್ರಮಿಸಿದ್ದಾರೆ. ಉಗ್ರರ ಸಂಹಾರದ ಬಗ್ಗೆ ಮಾತನಾಡಿದ ಮೃತ ಭರತ್ ಭೂಷಣ್ ಕುಟುಂಬ ಆಪರೇಷನ್ ಸಿಂಧೂರಕ್ಕೆ ಸಂತಸ ವ್ಯಕ್ತಪಡಿಸಿದರು. ಮೋದಿ ಅವರಿಗೂ ಮನಸ್ಸಿನಲ್ಲಿತ್ತು, ನಮಗೂ ಮನಸ್ಸಿನಲ್ಲಿತ್ತು. ಏನಪ್ಪ, ನಮ್ಮ ನೆಲದಲ್ಲಿ ನಮಗೆ ರಕ್ಷಣೆ ಇಲ್ದಂಗೆ ಐತೆ, ನಮ್ಮ ಮಕ್ಕಳು ನೆಮ್ಮದಿಯಿಂದ ಎಲ್ಲ ಕಡೆ ಹೋಗಿ ನೋಡ್ಕೊಂಬರೋ ಅದೃಷ್ಟ ಇಲ್ಲವೇ ಅನ್ನೋ ನೋವು ನಮ್ಮಲ್ಲಿತ್ತು. ಆದರೆ ಈಗ ಈ ದಾಳಿ ಆದ ನಂತರ ನಮಗೂ ಸ್ವಲ್ಪ ಸಮಾಧಾನ ಆಗಿದೆ. ಕೆಲವೊಂದು ಟೆರರ್ ಔಟ್ಫಿಟ್ಸ್ಗೆ ಈ ಥರ ಒಂದು ಪ್ರತೀಕಾರ ಕೊಟ್ರೇನೆ ಆಗೋದು ಸರ್. ಕೊಡ್ದಿರೋ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರು ಅವರು ನಾಳೆ ದಿವಸ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ. ಸೊ ಹಾಗಾಗಿ ಈ ಥರ ಒಂದು ಎಫೆಕ್ಟಿವ್ ಸ್ಟೆಪ್ ತಗೊಳ್ಳೋದು ಒಳ್ಳೆಯದೇ. ಇನ್ನು ಶಿವಮೊಗ್ಗದ ಮಂಜುನಾಥ್ ಕುಟುಂಬ ಕೂಡ ಪಹಲ್ಗಾಮ್ ದಾಳಿಗೆ ನಲುಗಿ ಹೋಗಿತ್ತು. ಮಂಜುನಾಥ್ರನ್ನ ಕೊಂದ ಉಗ್ರರನ್ನ ಮಂಜುನಾಥ್ ಪತ್ನಿ ಪಲ್ಲವಿ ನನ್ನನ್ನು ಕೊಂದು ಬಿಡಿ ಅಂದಾಗ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದ ಉಗ್ರ ಈಗ ಏನಾದ್ರೂ ಗೊತ್ತಿಲ್ಲ. ಆದ್ರೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರನ್ನ ಸದೆಬಡೆದ ಮೋದಿ ಸರ್ಕಾರಕ್ಕೆ ಮಂಜುನಾಥ್ ಕುಟುಂಬ ಸಲ್ಯೂಟ್ ಮಾಡಿದೆ. ಅದಕ್ಕೆ ಸರಿಯಾದ ಸೂಕ್ತ ಉತ್ತರ ಕೊಡ್ತಾರೆ ಮೋದಿಯವರು. ಯಜಮಾನಂತರ ವಿಶ್ವಾಸ ಇದೆ ಅವರಲ್ಲಿ. ಅದು ಸರಿಯಾದ ನಿರ್ಧಾರ ಆಗಿದೆ, ಮೋದಿಯವರಿಗೆ ಗೊತ್ತಿದೆ. ಅದು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ. ಹೋಗಿದ್ದು ಮತ್ತೆ ಬರಲ್ಲ ಅಂತ ಅನಿಸಿಕೆ ನಮಗೆ ನಷ್ಟ, ಅದು ನಮಗೆ ಮನಸ್ಸಿಗೆ ಅರಿವಾಗಿದೆ. ಖಂಡಿತ ಅವರ ನೆಲೆಗೆ ನುಗ್ಗಿ ಆ ಶಾಂತಿ ನೆಲೆಸೋದಕ್ಕೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಪಾಕಿಸ್ತಾನದ ನೆಲೆಗೆ ನುಗ್ಗಿ ಕೂಡ ಹೊಡೆಯೋ ಶಕ್ತಿ ನಮಗಿದೆ ಅನ್ನುವಂಥದ್ದನ್ನು ನಮ್ಮ ಸೈನ್ಯ ತೋರಿಸಿದೆ ಸರ್. ಸೊ ಬಹಳ ಒಂದು ಉತ್ತಮವಾದಂಥ ಒಂದು ರಿಟ್ಯಾಲಿಯೇಷನ್ ಇದು ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನ ವಿಪಕ್ಷಗಳು ಮೊದಲು ಪ್ರಶ್ನೆ ಮಾಡ್ತಿದ್ವು. ಮೋದಿ ಸರ್ಕಾರಕ್ಕೆ ಉಗ್ರರ ದಾಳಿ ಗೊತ್ತಿದ್ರು ಸುಮ್ಮನಿದ್ರು ಅಂತ ಆರೋಪಿಸಿದ್ರು. ಈಗ ಅದೇ ವಿಪಕ್ಷಗಳು ಸೇನಾಪಡೆಯ ಶೌರ್ಯ ಸಾಹಸಕ್ಕೆ ಎನ್ಡಿಎ ಸರ್ಕಾರದ ನಿರ್ಧಾರಕ್ಕೆ ಸಲ್ಯೂಟ್ ಹೇಳಿದ್ರು. ವರ್ಕಿಂಗ್ ಕಮಿಟಿ में हमारा डिस्कशन हुआ. पूरा समर्थन, full support to our forces, best wishes to them, much love to them, complete support from the Congress party and the Congress working committee. ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. जो सरकार कदम उठा रही है और उसी के साथ हमारे भारतीय शस्त्र बलों पर भी हम गर्व करते हैं. ये कोशिश कर रहे हैं कि देश की रक्षा के लिए हम सभी एक होकर काम करें. ಆಪರೇಷನ್ ಸಿಂಧೂರ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ರಾಜಕೀಯವಾಗಿ ಭಾರತದಲ್ಲಿ ಎಷ್ಟೇ ಪರ ವಿರೋಧ ಚರ್ಚೆಗಳಾಗಲಿ, ದೇಶ ಅಂತ ಬಂದ್ರೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಆಪರೇಷನ್ ಸಿಂಧೂರಾನೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.